ಬಂಧುಗಳೇ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನೀವು ಕೂಡ ನೋಡ್ತಿದ್ದೀರಾ ನಮ್ಮ ಫಿಲ್ಮಿ ರೆಡ್ ರಾಕ್ಸ್ ಚಾನಲ್. ಈಗಾಗಲೇ ನೀವು ತಮ್ಮಲ್ಲಿ ನೋಡಿರ್ಬೋದು ಯಾವ ವಿಷಯದ ಬಗ್ಗೆ ಟಾಪಿಕ್ ಮಾತಾಡ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊಂಡು ತನಕ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ದರ್ಶನ್ ಮತ್ತು ಸುದೀಪ್ ಅವರ ಒಂದು ನಡುವಿನ ಒಂದು ಯಾವ ರೀತಿ ಒಂದು ವೈಮನಸ್ಸಿದೆ ಅಂತ ಹೇಳಿದ್ರೆ, ಒಂದು ಸುದೀಪ್ ಅವರು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಒಂದು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ, ನಾವಿಬ್ಬರು ಸರಿ ಯಾಕಿಲ್ಲ ಅಂತ ಹೇಳಿದರೆ ಒಂದು ಸ್ಟೇಟ್ಮೆಂಟನ್ನು ಒಂದು ಖಂಡಿತವಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ನಾವಿಬ್ಬರು ಒಟ್ಟಿಗೆ ಇದ್ದಿದ್ದರೆ ಖಂಡಿತವಾಗಿ ನಾವು ಅವರನ್ನು ಭೇಟಿ ಮಾಡೋಕ್ಕೆ ಹೋಗ್ತಿದ್ವಿ. ಆದರೆ ನಾವಿಬ್ಬರು ಒಟ್ಟಿಗೆ ಮಾತಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ನಾವು ಸರಿಯಿಲ್ಲ ಅವರು ಸರಿಯಿಲ್ಲ ಅನ್ನೋ ಒಂದು ಮಾತಲ್ಲ. ಖಂಡಿತವಾಗಿ ನಮ್ಮಿಬ್ಬರ ಮೂಲಕ ನಮಗೆ ಸರಿಯಿಲ್ಲ ಅನ್ನೋ ಒಂದು ವಿಚಾರ ಹೇಳಿದ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತದೆ. ಅಷ್ಟರ ಮಟ್ಟಿಗೆ ಒಂದು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ, ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಖಂಡಿತವಾಗಿಯೂ ನಾವು ಯಾರ ಅಭಿಮಾನಿಗಳು ಅಲ್ಲ, ಯಾರ ಸಪೋರ್ಟರ್ ಅಲ್ಲ, ಯಾರ ವಿರೋಧವೂ ಅಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಎಲ್ಲರೂ ಒಂದೇ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ, ನಮಗೆ ಎಲ್ಲರೂ ಸಿನಿ ಫ್ಯಾನ್ಸ್ನವರು ಎಲ್ಲರೂ ಅಭಿಮಾನಿಗಳಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ, ಏನೇ ಆಗಲಿ ಇವರಿಬ್ಬರ ಮಧ್ಯೆ ಏನೋ ಒಂದು ವೈಮನಸ್ಸು ಬಂದು ಒಂದು ದೊಡ್ಡ ಕ್ಲಾಸ್ನ ಮಟ್ಟಿಗೆ ಒಂದು ಮಾತನಾಡದೇ ಇರುವಂಥ ಒಂದು ಸಂದರ್ಭ ಬಂದು ಹೋಗಿದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ, ದರ್ಶನ ಅಭಿಮಾನಿಗಳು ಈಗ ತುಂಬಾ ಅಂದರೆ ತುಂಬ ಅಪ್ಸೆಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ, ಅವರ ಡಿ ಬಾಸ್ನ ಒಂದು ಅವರು ಸದ್ಯದಲ್ಲಿ ಈಗ ಜೈಲಿನಲ್ಲಿರುವಂಥ ಒಂದು ಸಂದರ್ಭದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂದರೆ, ಅವರು ಜೈಲಿನಲ್ಲಿ ಇದ್ದರೂ ಕೂಡ ಅವರು ಅಭಿಮಾನಿಗಳನ್ನು ಬಿಟ್ಟು ಕೊಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅಷ್ಟರ ಮಟ್ಟಿಗೆ ಈಗಾಗಲೇ ಒಂದು ಕರಿಯ ಮೂವಿ ಕೂಡ ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸುದೀಪ್ ಅವರು ಮಾತಾಡಿರುವಂಥ ಒಂದು ಯಾವುದೇ ಒಂದು ದೊಡ್ಡ ಸ್ಟೇಟ್ಮೆಂಟನ್ನು ಈ ಮೂಲಕ ಅವರ ಸ್ಟೇಟ್ಮೆಂಟನ್ನು, ಅವರ ಒಂದು ಹಿತನುಡಿಯನ್ನು ಒಂದು ಸ್ಟೇಟ್ಮೆಂಟ್ ಮೂಲಕ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಏನೇ ಆಗಲಿ ಇವರ ಒಂದು ಸ್ಟೇಟ್ಮೆಂಟ್ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ, ಇದು ಯಾರ್ಯಾರು ಮಾಡಿಕೊಂಡದ್ದೆಲ್ಲ. ಖಂಡಿತವಾಗಿಯೂ ದರ್ಶನ್ ಮತ್ತು ಸುದೀಪ್ ಅವರ ಯಾವುದೇ ಒಂದು ಸಣ್ಣ ವೈಮನಸ್ಸಿನ ಮೂಲಕ ಇಬ್ಬರು ತುಂಬಾ ಅಂದರೆ ತುಂಬ ಹತ್ತಿರದ ಸಹಪಾಠಿಗಳಾಗಿದ್ದರು. ಯಾವುದೋ ಒಂದು ಸಂದರ್ಭದಲ್ಲಿ ಇವರಿಬ್ಬರ ಮೇಲೆ ಒಂದು ವೈಮನಸ್ಸು ಬಂದು ಇಬ್ಬರು ಬೇರೆ ಬೇರೆ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ, ಇಬ್ಬರು ಜೊತೆಯಾಗಿದ್ದರೆ ಖಂಡಿತವಾಗಿ ಇಂಥ ಒಂದು ಸಂದರ್ಭದಲ್ಲಿ ಅವರು ಖಂಡಿತವಾಗಿ ಅವರನ್ನು ಮೀಟ್ ಆಗಲಿಕ್ಕೆ ಹೋಗ್ತಾ ಇದ್ದರು ಅಂತಲೇ ನನ್ನ ಅನಿಸಿಕೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅಷ್ಟರ ಮಟ್ಟಿಗೆ ಇವರು ಇಬ್ಬರು ಮಿಡ್ಲಲ್ಲಿ ಡಿವೈಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಏನೇ ಆಗಲಿ ಸುದೀಪ್ ಅವರು ಮಾತಾಡುವಾಗ ಆ ರೀತಿಯ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಒಂದು ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅಂದರೆ ತುಂಬ ಚರ್ಚೆಗಳಾಗ್ತವೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಿಮ್ಮ ಅನಿಸಿಕೆ, ನಮ್ಮ ವ್ಯೂವರ್ಸ್ನವರ ಅನಿಸಿಕೆ ಯಾವ ರೀತಿ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ನೀವು? ನಿಮ್ಮ ಅನಿಸಿಕೆಯನ್ನು ಖಂಡಿತವಾಗಿ ನಮಗೆ ಕಮೆಂಟ್ ಸೆಕ್ಷನ್ ಮೂಲಕ ಕಮೆಂಟ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಯಾರು ಸರಿ ಯಾರು ತಪ್ಪು ಅನ್ನೋ ನಾವು ಮಾತಿಗೆ ಈ ವಿಡಿಯೋ ಅಂತೂ ಖಂಡಿತವಾಗಿ ಮಾಡಿದ್ದಲ್ಲ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ನಮ್ಮ ಅನಿಸಿಕೆ ಇಷ್ಟೇ. ಖಂಡಿತವಾಗಿಯೂ ಎಲ್ಲರೂ ಒಟ್ಟಾಗಿರಲಿ, ಎಲ್ಲರೂ ನಮ್ಮ ಕನ್ನಡ ಮೂವಿಯನ್ನು ಬೆಳೆಸೋಣ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಏನೇ ಆಗಲಿ ಈ ವಿಡಿಯೋ ಸ್ಕಿಪ್ ಮಾಡಿದ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಫಿಲ್ಮಿ ರೆಡ್ ರಾಕ್ಸ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.